ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸುಮಾಂಜಲಿ ವ್ಲಾಗ್ಸ್ ಕನ್ನಡ. ಜಗವೇ ನೀನು ಗೆಳತಿಯೇ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಕೆ ಹೋಗ್ತಿರೋ ಪ್ಲೇಸ್ ಯಾವುದು ಅಂತ ಹೇಳಿದ್ರೆ ಮಂಡ್ಯ ಡಿಸ್ಟಿಕ್ನಲ್ಲಿರುವ ಆದಿಚುಂಚನಗಿರಿಗೆ ಬಸ್ಸಿನ ಮೂಲಕ ಮೈಸೂರಿನಿಂದ ಹೇಗೆ ಹೋಗಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋನ ನೋಡಿ. ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲು ನಾವು KSRTC ಬಸ್ ಸ್ಟ್ಯಾಂಡ್ಗೆ ಬಂದು ರೀಚ್ ಆಗಿದ್ದೀವಿ. ನೋಡಿ, ಇದೇ ಬಸ್ ಸ್ಟ್ಯಾಂಡ್. ಇಲ್ಲಿಂದ ಆದಿಚುಂಚನಗಿರಿಗೆ ಹೋಗಬೇಕು ಅಂದರೆ ಪ್ಲ್ಯಾಟ್ಫಾರ್ಮ್ 8ಅಲ್ಲಿ ನಿಮಗೆ ಮೈಸೂರಿನಿಂದ ಆದಿಚುಂಚನಗಿರಿಗೆ ಡೈರೆಕ್ಟ್ ಬಸ್ ಸಿಗುತ್ತೆ. ನೀವು ಆರಾಮಾಗಿ ಹೋಗ್ಬೋದು. ಮೈಸೂರಿನಿಂದ ಆದಿಚುಂಚನಗಿರಿಗೆ 95 ಕಿಲೋಮೀಟರ್ ಆಗುತ್ತೆ. ಟಿಕೆಟ್ ಪ್ರೈಸ್ ನೋಡೋದಾದರೆ ಒಬ್ಬರಿಗೆ 126 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಇನ್ ಕೇಸ್ ಮೈಸೂರಿನಿಂದ ಟ್ರೈನಲ್ಲಿ ಹೋಗ್ತೀರಾ ಅಂದರೆ ಬೆಳಿಗ್ಗೆ 7:15ಕ್ಕೆ ಮೈಸೂರು ಜಂಕ್ಷನ್ನಿಂದ ಟ್ರೈನು ಹೊರಡುತ್ತೆ. BJ ನಗರಕ್ಕೆ ನೀವು 11:39ಗೆ ಹೋಗಿ ರೀಚ್ ಆಗ್ತೀರಾ. ಅಲ್ಲಿಂದ ನೀವು ಆಟೋ ಮತ್ತು ಬಸ್ ಮೂಲಕ ನೀವು ಆದಿಚುಂಚನಗಿರಿಗೆ ಹೋಗ್ಬೋದು. ನೋಡಿ, ಈ ಆರ್ಚ್ ಒಳಗಡೆ ಹೋದರೆ ನಿಮಗೆ ದೇವಸ್ಥಾನ ಸಿಗುತ್ತೆ. ಇವಾಗ ನಾವು ಆದಿಚುಂಚನಗಿರಿ ದೇವಸ್ಥಾನಕ್ಕೆ ಬಂದು ರೀಚ್ ಆಗಿದ್ದೀವಿ. ನಮಗೆ ದೇವಸ್ಥಾನದ ಮುಂದೆನೇ ಬಸ್ ಸ್ಟಾಪ್ ಕೊಡುತ್ತೆ. ಇಲ್ಲಿ ಇಳಿದುಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ ಅಂದರೆ ಸ್ಟೆಪ್ಸ್ನ ಮೂಲಕ ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ. ಇಲ್ಲ ಅಂದರೆ ನಾವು ಬಸ್ ಸ್ಟಾಪ್ಗೆ ಹೋಗಿ ಅಲ್ಲಿಂದನೂ ಸಹ ದೇವಸ್ಥಾನಕ್ಕೆ ಹೋಗಬಹುದು. ನೋಡಿ, ಇದೇ ಬಸ್ ಸ್ಟ್ಯಾಂಡ್. ಇಲ್ಲಿಂದ ನಮಗೆ ದೇವಸ್ಥಾನ ತುಂಬ ಹತ್ರನೇ ಇದೆ. ಇಲ್ಲಿ ಯಾವುದೇ ರೀತಿ ನಿಮಗೆ ಸ್ಟೆಪ್ಸ್ ಇರೋದಿಲ್ಲ. ಆದ್ದರಿಂದ ನೀವು ಆರಾಮಾಗಿ ನಡ್ಕೊಂಡು ಸ್ಟ್ರೈಟ್ ಹೋದರೆ ನಿಮಗೆ ದೇವಸ್ಥಾನ ಸಿಗುತ್ತೆ. ನೋಡಿ, ಇವಾಗ ನಾವು ದೇವಸ್ಥಾನದ ಮೇನ್ ದ್ವಾರದ ಹತ್ರ ಬಂದಿದ್ದೀವಿ. ಇಲ್ಲಿಂದ ಸ್ವಲ್ಪ ಒಳಗಡೆ ಹೋದರೆ ನಮಗೆ ಲಗೇಜ್ ಕೊಠಡಿಗಳು ಸಿಗುತ್ತೆ. ನಮ್ಮ ಲಗೇಜ್ ಏನಾದರೂ ಇದ್ದರೆ ಅಲ್ಲಿ ಇಟ್ಟು ನಾವು ದೇವರ ದರ್ಶನಕ್ಕೆ ಹೋಗಬಹುದು. ಮೊದಲು ಈ ಬೆಟ್ಟಕ್ಕೆ ಆದಿಚುಂಚನಗಿರಿ ಎಂಬ ಹೆಸರು ಹೇಗೆ ಬಂತು ಅಂತ ತಿಳಿದುಕೊಳ್ಳೋಣ. ಪುರಾಣಗಳ ಪ್ರಕಾರ ಈ ಬೆಟ್ಟದ ಪ್ರದೇಶದಲ್ಲಿ ಚುಂಚ ಮತ್ತು ಕಂಚ ಎಂಬ ಇಬ್ಬರು ಕ್ರೂರ ರಾಕ್ಷಸ ಸೋದರರು ವಾಸಿಸುತ್ತಿರುತ್ತಾರೆ. ಅವರು ಜನರಿಗೆ ತೊಂದರೆ ಕೊಡುತ್ತಿದ್ದರು. ಆಗ ಶಿವನು ಸಿದ್ಧಯೋಗಿಯ ರೂಪದಲ್ಲಿ ಬಂದು ರಾಕ್ಷಸರನ್ನು ಸಂಹಾರ ಮಾಡಿದ್ದರಿಂದ ಇದಕ್ಕೆ ಆದಿಚುಂಚನಗಿರಿ ಎಂಬ ಹೆಸರು ಬಂದಿದೆ ಎಂಬ ಪ್ರತೀತಿ ಇದೆ. ಈ ದೇವಸ್ಥಾನದಲ್ಲಿ ನಾವು ನೋಡಬೇಕಾಗಿರೋ ಪ್ಲೇಸ್ ಯಾವುದು ಅಂತ ಹೇಳಿದ್ರೆ ಫಸ್ಟು ಕಾಲಭೈರವ ದೇವಸ್ಥಾನ, ಶ್ರೀ ಗುರು ಭೈರವೇಕ್ಯ ಮಂದಿರ, ಗಂಗಾಧರೇಶ್ವರ ದೇವಸ್ಥಾನ, ಗವಿಸಿದ್ದೇಶ್ವರ ಮಂದಿರ. ಇಲ್ಲಿ ಮೊದಲು ನಾವು ಕಾಲಭೈರವನ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಒಳಗಡೆ ಹೋಗಿ ದೇವರ ದರ್ಶನ ಮಾಡೋಣ. ಈ ದೇವಸ್ಥಾನದ ಒಳಗಡೆ ಹೋಗಿದ ತಕ್ಷಣ ನಿಮಗೆ 64 ವಿವಿಧ ಭಂಗಿಯ ಮೂರ್ತಿಗಳು ಮತ್ತು ಕಲ್ಲಿನಿಂದ ಕೆತ್ತಿರೋ ಕಂಬಗಳನ್ನು ನೋಡಬಹುದು. ಈ ಭೈರವ ದೇವಸ್ಥಾನವು ಮುಖ್ಯ ಪೀಠವಾಗಿದ್ದು ಸಂಪೂರ್ಣವಾಗಿ ಕಲ್ಲಿನಿಂದ ಕೆತ್ತಲ್ಪಟ್ಟ ಅದ್ಭುತ ಶಿಲ್ಪಕಲೆಯನ್ನು ಹೊಂದಿದೆ. ಈ ಕ್ಷೇತ್ರದ ರಕ್ಷಕ ಮತ್ತು ಕ್ಷೇತ್ರ ಪಾಲಕನಾಗಿರುವ ಕಾಲಭೈರವನನ್ನು ಇಲ್ಲಿ ಆರಾಧಿಸಲಾಗುತ್ತದೆ. ಪುರಾಣಗಳ ಪ್ರಕಾರ ಚುಂಚ ಮತ್ತು ಕಾಂಚ ಇಬ್ಬ ರಾಕ್ಷಸರನ್ನ ಸಂಹಾರ ಮಾಡಿದ ನಂತರ ಶಿವ ಕಾಲಭೈರವನಾಗಿ ನೆಲೆಸಿದನು. ಶಿವನ ಉಗ್ರ ರೂಪವಾದ ಕಾಲಭೈರವನನ್ನ ಇಲ್ಲಿ ಮುಖ್ಯ ದೇವತೆಯಾಗಿ ಆರಾಧಿಸಲಾಗುತ್ತದೆ. ಮತ್ತೆ ಕಾಲಭೈರವನ ವಾಹನವಾದ ಶ್ವಾನಗಳಿಗೆ ಈ ದೇವಸ್ಥಾನದಲ್ಲಿ ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ 2 ಬಾರಿ ವಿಶೇಷ ಪೂಜೆ ನಡೆಯುತ್ತದೆ. ಈ ದೇವಸ್ಥಾನದ ದರ್ಶನದ ಸಮಯ ನೋಡೋದಾದರೆ ಪ್ರತಿದಿನ ಬೆಳಿಗ್ಗೆ 5:30ಯಿಂದ ಮಧ್ಯಾಹ್ನ 2 ಗಂಟೆ ತನಕ ತೆರೆದಿರುತ್ತೆ. ಸಂಜೆಯ ದರ್ಶನದ ಸಮಯ ನೋಡೋದಾದರೆ 3 ಗಂಟೆಯಿಂದ ರಾತ್ರಿ 8ರವರೆಗೆ ದೇವರ ದರ್ಶನ ಇರುತ್ತದೆ. ಇದಿಷ್ಟು ದೇವಸ್ಥಾನದ ಮಾಹಿತಿಯಾಗಿದೆ.
ಕಾಲಭೈರವನ ದರ್ಶನ ಮುಗಿಸ್ಕೊಂಡು ನಾವು ಹೊರಗಡೆ ಬರಬೇಕಾದ್ರೆ ದೇವಸ್ಥಾನದ ಪಕ್ಕದಲ್ಲೇ ನಮಗೆ ಶ್ರೀ ಗುರು ಭೈರವೈಕ್ಯ ಮಂದಿರ ಸಿಗುತ್ತದೆ. ಈ ಮಂದಿರವು ಭವ್ಯ ಮತ್ತು ಪವಿತ್ರವಾದ ಸ್ಮಾರಕ ಮಂದಿರವಾಗಿದೆ. ಇದು 11ನೇ ಪೀಠಾಧ್ಯಕ್ಷರಾದ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ನೆನಪಿಗಾಗಿ ಈ ಮಂದಿರವನ್ನು ಕಟ್ಟಲಾಗಿದೆ. ಈ ಮಂದಿರವು ಗ್ರಾನೈಟ್ ಮತ್ತು ಕಲ್ಲಿನಿಂದ ಕೆತ್ತಲ್ಪಟ್ಟಿರುವ ಈ ಸ್ಮಾರಕವು ಸಾಂಪ್ರದಾಯಿಕ ವಾಸ್ತುಶಿಲ್ಪ ಶೈಲಿಯನ್ನು ಹೊಂದಿದೆ. ಈ ಮಂದಿರವು ಕಾಲಭೈರವೇಶ್ವರ ಸ್ವಾಮಿ ದೇವಾಲಯ ಹತ್ತಿರದಲ್ಲೇ ಇದೆ. ಇದು ಭಕ್ತರಿಗೆ ಧ್ಯಾನ ಮಾಡಲು ಅತ್ಯಂತ ಪ್ರಶಾಂತವಾದ ಸ್ಥಳವಾಗಿದೆ. ಇಲ್ಲಿ ಬೆಳಿಗ್ಗೆ 6ರಿಂದ 9 ಗಂಟೆಯವರೆಗೆ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಇರುತ್ತೆ. ಮತ್ತು ಈ ಮಂದಿರಕ್ಕೂ ಸಹ ಬೆಳಿಗ್ಗೆ ಮತ್ತು ಸಂಜೆ ಪೂಜೆಯೂ ಸಹ ನಡೆಯುತ್ತದೆ. ನಾವು ಗುರುಭೈರವೈಕ್ಯ ಮಂದಿರ ನೋಡಿಕೊಂಡು ಹೊರಗಡೆ ಬಂದರೆ ಕಾಲಭೈರವೇಶ್ವರ ದೇವಸ್ಥಾನದ ಎದುರುಗಡೆ ಮೆಟ್ಟಿಲುಗಳು ಸಿಗುತ್ತೆ. ಇಲ್ಲಿ 120 ಮೆಟ್ಟಿಲುಗಳನ್ನು ಹತ್ಕೊಂಡು ಹೋದರೆ ಮೊದಲು ನಮಗೆ ನಂದಿ ಸಿಗುತ್ತೆ. ಅದನ್ನು ದರ್ಶನ ಮಾಡಿಕೊಂಡು ಇನ್ನೂ ಸ್ವಲ್ಪ ಮೆಟ್ಟಿಲು ಹತ್ಕೊಂಡು ಹೋದರೆ ನಮಗೆ ಗವಿ ಗಂಗಾಧರೇಶ್ವರ ದೇವಸ್ಥಾನ ಸಿಗುತ್ತೆ. ಈ ದೇವಸ್ಥಾನದ ಮುಂದೆ ನಿಮಗೆ ಒಂದು ಕಲ್ಲಿನ ಕಂಬವನ್ನು ನೋಡಬಹುದು. ಈ ಕಂಬವನ್ನು ಶ್ರೀ ಕಂಬದಂಬ ಸ್ತಂಭಾಂಬಿಕಾ ಎಂದು ಕರೆಯುತ್ತಾರೆ. ಈ ಕಂಬವು ಶಿವನ ಅರ್ಧ ಭಾಗವಾದ ಪಾರ್ವತಿ ದೇವಿಯು ಭಕ್ತರನ್ನು ಕಾಯಲು ಈ ಕಲ್ಲಿನ ಸ್ತಂಭದಿಂದಲೇ ಉದ್ಭವಿಸಿದಳು ಎಂಬ ನಂಬಿಕೆ ಸಹ ಇದೆ. ಇವಾಗ ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನವನ್ನು ನೋಡಬಹುದು. ಈ ದೇವಸ್ಥಾನವು 2 ವರ್ಷಗಳಷ್ಟು ಹಳೆಯದಾದ ಚೋಳರ ಕಾಲದ ದೇವಾಲಯವಾಗಿದೆ. ಕೃತಕ ಯುಗದಲ್ಲಿ ಗೌತಮ ಮಹರ್ಷಿಗಳು ಈ ಬೆಟ್ಟದ ಗುಹೆಯಲ್ಲಿ ತಪಸ್ಸು ಮಾಡುತ್ತಿದ್ದರು. ಅವರ ಭಕ್ತಿಗೆ ಮೆಚ್ಚಿದ ಶಿವನು ಇಲ್ಲಿ ಗಂಗಾಧರೇಶ್ವರನಾಗಿ ಸ್ವತಃ ಉದ್ಭವಿಸಿದ ಎಂಬ ನಂಬಿಕೆ ಇದೆ. ಶಿವನು ಇಲ್ಲಿ ಪಂಚಲಿಂಗಗಳ ರೂಪದಲ್ಲಿ ನೆಲೆಸಿದ್ದು ಸದಾ ಭಕ್ತರನ್ನು ರಕ್ಷಿಸುತ್ತೇನೆ ಎಂದು ಮಾತು ಕೊಟ್ಟನು. ಹೀಗೆ ಶಿವನ ದೈವಿಕ ಸಂಕಲ್ಪ ಶಕ್ತಿಯಿಂದಲೇ ದೇವಸ್ಥಾನ ಉದ್ಭವವಾಗಿದೆ ಎಂಬ ನಂಬಿಕೆಯೂ ಸಹ ಇದೆ. ಇಲ್ಲಿ ಗಂಗಾಧರೇಶ್ವರ ಲಿಂಗವೇ ಅತ್ಯಂತ ಪ್ರಮುಖವಾಗಿದೆ. ಗಂಗೆಯನ್ನು ಮುಡಿಯಲ್ಲಿ ಧರಿಸಿದ ಈ ಶಿವನಿಗೆ ಗಂಗಾಧರೇಶ್ವರ ಎಂಬ ಹೆಸರು ಸಹ ಬಂದಿದೆ. ಗಂಗಾಧರೇಶ್ವರನನ್ನು ನೋಡಿಕೊಂಡು ಸ್ವಲ್ಪ ಮುಂದೆ ಬಂದರೆ ನಮಗೆ ಪಾರ್ವತಿ ದೇವಿಯ ದರ್ಶನ ಕೂಡ ಮಾಡಬಹುದು. ಇಲ್ಲಿ ಪಾರ್ವತಿ ದೇವಿಯ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊರಗಡೆ ಬಂದರೆ ದೇವಸ್ಥಾನದ ಒಳಗಡೆನೆ ನಮಗೆ ಗವಿಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ದಾರಿ ಸಿಗುತ್ತೆ. ನೋಡಿ, ಇದೇ ಗವಿಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗೋ ದಾರಿ. ಇಲ್ಲಿ 2 ಬಂಡೆಗಳ ಮೂಲಕ ನಾವು ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ. ಈ ಗವಿಸಿದ್ದೇಶ್ವರ ದೇವಸ್ಥಾನವು ಬೆಟ್ಟದ ಶಿಖರದಲ್ಲಿರೋದ್ರಿಂದ ಸ್ವಲ್ಪ ಮೆಟ್ಲುಗಳನ್ನು ಹತ್ಕೊಂಡು ನಾವು ಹೋಗಬೇಕು. ನೋಡಿ, ಇದೇ ಗವಿಸಿದ್ದೇಶ್ವರ ದೇವಸ್ಥಾನ. ಈ ಗವಿಸಿದ್ದೇಶ್ವರ ದೇವಸ್ಥಾನದಲ್ಲಿ ನೀವು ಒಂದು ಚಿಕ್ಕ ದ್ವಾರವನ್ನು ನೋಡಬಹುದು. ಈ ದ್ವಾರದ ಕತೆ ನೋಡೋದಾದರೆ ತನ್ನ ಭಕ್ತನು ತನ್ನ ಅಹಂಕಾರವನ್ನು ಮರೆತು ಭಗವಂತನ ಸನ್ನಿಧಿಗೆ ಶರಣಾಗಬೇಕು ಎಂಬ ಸಂಕೇತವಾಗಿದೆ. ಇಲ್ಲಿ ಶಿವನು ಪ್ರಕೃತಿ ನಿರ್ಮಿತವಾದ ಕಲ್ಲಿನ ಗುಹೆಯಲ್ಲಿ ನೆಲೆಸಿದ್ದಾನೆ. ಆದ್ದರಿಂದ ಈ ಸ್ವಾಮಿಗೆ ಗವಿಸಿದ್ದೇಶ್ವರ ಎಂದು ಕರೆಯುತ್ತಾರೆ. ಎಲ್ಲ ಪ್ಲೇಸ್ಗಳನ್ನು ನೋಡಿಕೊಂಡು ಕೆಳಗಡೆ ಬಂದರೆ ನಮಗೆ ಅನ್ನದಾಸೋಹ ಭವನ ಸಿಗುತ್ತೆ. ಇಲ್ಲಿ ಪ್ರತಿನಿತ್ಯ ಅನ್ನದಾನ ಇರುತ್ತೆ. ಇದರ ಸಮಯ ನೋಡೋದಾದರೆ ಬೆಳಗ್ಗೆ 8ರಿಂದ ರಾತ್ರಿ 11 ಗಂಟೆಯವರೆಗೂ ಸಹ ಅನ್ನದಾನ ನಡೆಯುತ್ತೆ. ಇಲ್ಲಿ ಹೋಗಿ ನೀವು ಊಟ ಮಾಡಿಕೊಂಡು ಹೋಗಬಹುದು. ಇದಿಷ್ಟು ಈ ದೇವಸ್ಥಾನದ ಮಾಹಿತಿಯಾಗಿದೆ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.